ಕುರುಬ ಸಮಾಜಕ್ಕೆ ಯಾವುದೋ ಒಂದು ರೀತಿ ನಾಮಕರಣ ಆಗ್ಬೋದು, ಮದುವೆ ಆಗ್ಬೋದು, ಮತ್ತೊಂದಾಗ್ಬೋದು, ಮಗದೊಂದಾಗ್ಬೋದು. ಈ ಒಂದು ಸಂಸ್ಥೆ ಇರೋದು ಕುರುಬ ಸಮಾಜದ ಒಂದು ಏಳಿಗೆಗಾಗಿ. ಆದ್ರೆ ಎಲ್ಲೋ ಇಲ್ಲಿಂದ 3000 ಕಿಲೋಮೀಟರ್ನಲ್ಲಿ ಇರ್ತಕ್ಕಂಥ ಉತ್ತರ ಪ್ರದೇಶದ ಒಂದು ಲೇಬರ್ಗಳಿಗೆ ಆಶ್ರಯ ತಾಣವಾಗಿದೆ. ಅಂದ್ರೆ ಇವತ್ತು ಕೋಲಾರದ ಒಂದು ಹೆಡ್ ಕ್ವಾರ್ಟರ್ ಅಲ್ಲಿ ಇರ್ತಕ್ಕಂಥ ಕನಕ ಮಂದಿರದಲ್ಲಿ इधर आप लोग अंदर है ना? अंदर कितना दिन से है? ये तो आप लोग नहीं बोला, अभी नया फर्स्ट अभी आया है। आप लोग भाड़ा के लिए आए या फिर ऐसे ही चुप के आए? नहीं चुपके नहीं, ये अंकल है ना, हाँ। पहले से कितना भाड़ा देता है? भाड़ा नहीं देता है क्या? अभी हम पहला दिन आया है ना। कितना आदमी है इधर? इधर आदमी 5 आदमी है, 6 आदमी। 5 आदमी। खाना इधर ही बनाता है? हाँ। सोता इधर ही? पूरा इधर ही करते हैं। क्या का ಸ್ನೇಹಿತರೆ, ನೀವು ನೋಡ್ಬೋದು ಈಗ ಯು ಪಿ ಅಂದ್ರೆ ಉತ್ತರ ಪ್ರದೇಶ ಗೋರಖ್ಪುರದಿಂದ ಬಂದಿರತಕ್ಕಂಥ ಕೆಲವೊಂದು ಪೇಂಟರ್ಸ್ ಇಲ್ಲಿ ಬಾಡಿಗೆಗಿದ್ದಾರೆ. ಬಾಡಿಗೆಗಿದ್ದಾರ, ಪಾಪ ಏನಕ್ಕಿದಾರ ಗೊತ್ತಿಲ್ಲ. ಒಂದು 7 ರಿಂದ 8 ಜನ ಇದ್ದಾರೆ. ಪಾಪ ಅವರು ಇಲ್ಲೇ ಒಂದು ಆಶ್ರಯ ತಾಣ ಮಾಡ್ಕೊಂಡಿದ್ದಾರೆ. ಇಲ್ಲೇ ಒಂದು ಮಲಗೋದಾಗ್ಬೋದು, ಊಟ ಮಾಡೋದಾಗ್ಬೋದು, ಟಾಯ್ಲೆಟ್ ವ್ಯವಸ್ಥೆ ಆಗ್ಬೋದು, ಎಲ್ಲ ಒಂದು ಒಳ್ಳೆ ವ್ಯವಸ್ಥೆ ಇದೆ. ಆರಾಮಾಗಿದ್ದಾರೆ. ಅವ್ರದ್ದು ಒಂದು ಸಾಮಗ್ರಿಗಳು ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಪೇಂಟಿಂಗ್ ಬೇಕಾಗಿರ್ತಕ್ಕಂಥ ಎಲ್ಲ ಸಾಮಗ್ರಿಗಳನ್ನು ತಂದಿಟ್ಕೊಂಡು ಒಂದು ಏನೋ ಕುರುಬ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಏನು ಇವತ್ತು ಚೌಟ್ರಿ ಅಂತ ಏನ್ ಹೇಳಿ ನಾವು ಕರಿತೇವೆ, ಕಲ್ಯಾಣ ಮಂಟಪ. ಆ ಮಂಟಪನ ಬಡವರಿಗೆ ಉಪಯೋಗ ಆಗಕ್ಕೆ ಕೊಡ್ಬೇಕಾಗಿರ್ತಕ್ಕಂಥ ಈ ಒಂದು ಚೌಟ್ರಿ ಇವತ್ತು ಯಾರೋ ಒಂದು ರಾಜ್ಯ ಬಿಟ್ಟು ರಾಜ್ಯದಿಂದ ಬಂದಿರತಕ್ಕಂಥ ಯಾರಿಗೋ ಪೇಂಟರ್ಸ್ಗೆ ಇವತ್ತು ಇದನ್ನ ಬಾಡಿಗೆ ಕೊಟ್ಟು ಇವತ್ತು ಮಾಡ್ತಿದ್ದಾರೆ. ದಯವಿಟ್ಟು ಸಮಾಜದ ಮುಖಂಡರು ಏನ್ ಮಾಡ್ತಿದ್ದಾರೆ, ಸಮಾಜದ ಜನಗಳು ಎಸ್ಪೆಷಲಿ ಯುವಕರು ಏನ್ ಮಾಡ್ತಿದಾರೋ ಗೊತ್ತಿಲ್ಲ. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಅಂದ್ರೆ ನೋಡಿ, ಈ ರಸ್ತೆ ಏನಿದ್ರು ಈ ಕಡೆಯಿಂದ ಬಂಗಾರಪೇಟೆ ಸರ್ಕಲ್, ಈ ಕಡೆಯಿಂದ ಡೂಮ್ಲೇಟ್ ಸರ್ಕಲ್, ಎರಡು ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಅಲ್ಲಿ ಮುಂಭಾಗದಲ್ಲಿ ನಮಗೆ ಇದು ಗೌರ್ಮೆಂಟ್ ಹಾಸ್ಪಿಟಲ್ ಸಿಗುತ್ತೆ. ನರಸಿಂಹ ರಾಜ ಜಿಲ್ಲಾ ಆಸ್ಪತ್ರೆ ಅಂತ ಹೇಳ್ಬಿಟ್ಟು ಒಂದು ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಸಿಗುತ್ತೆ. ಅದ್ರ ಮುಂಭಾಗದಲ್ಲಿ ಇರ್ತಕ್ಕಂಥದ್ದೇ ಶ್ರೀ ಕನಕ ಮಂದಿರ. ಈ ಕನಕ ಮಂದಿರದಲ್ಲಿ ಸುಮಾರು ಎಷ್ಟೋ ಬಡ ಕುಟುಂಬಗಳು ಇಲ್ಲಿಂದ ಮದುವೆ ಆಗಿ ಹೋಗಿರ್ತಕ್ಕಂಥ ಒಂದು ಉದಾಹರಣೆಗಳಿದಾವೆ. ಸೊ ಈಗ ಈ ಒಂದು ದೇವಸ್ಥಾನಕ್ಕೆ, ಈ ಒಂದು ಚೌಟ್ರಿಗೆ ಅಂದ್ರೆ ಕಲ್ಯಾಣ ಮಂಟಪಕ್ಕೆ ಬಂದಿರತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಅಂದ್ರೆ, ಇಲ್ಲಿ ಬಂದು ಇದನ್ನ ಕೇಳೋರು ಮಾಡೋರು ಯಾರು ಇಲ್ಲ. ಯಾಕೆ ಅಂತಂದ್ರೆ ನೋಡಿ, ಇವತ್ತು ಇಲ್ಲಿ ಕುಡುಕರ ಅಡ್ಡ ಆಗಿದೆ. ಮತ್ತೆ ಇಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಏನಿದೆ ಅಂದ್ರೆ, ಯಾವ್ದೋ ಒಂದು ಟೀ ಅಂಗಡಿಗಳು, ಹೋಟ್ಲುಗಳು, ಸೊ ಇಲ್ಲಿ ತಂದು ವೇಸ್ಟ್ ತಂದು ಹಾಕಿ ಇಲ್ಲಿ ಸುಡ್ತಕ್ಕಂಥ ಒಂದು ವ್ಯವಸ್ಥೆ ಈ ಕಾಂಪೌಂಡ್ ಒಳಗಡೆ ನಡೀತಾ ಇದೆ. ಎಷ್ಟೋ ಸಾವಿರಾರು ಜನ ಬಡ ಕುಟುಂಬಗಳಿಗೆ ಮದುವೆ ಆಗಿ ಹೋಗಿರ್ತಕ್ಕಂಥ ಒಂದು ಉದಾಹರಣೆಗಳಿರ್ತಕ್ಕಂಥ ಒಂದು ಐತಿಹಾಸಿಕ ಕನಕ ಮಂದಿರ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಇದು. ಏನು ಒಂದು ನಮ್ಮ 6 ತಾಲೂಕು 7 ತಾಲೂಕುಗಳಿದೆಯೋ ಆ ತಾಲೂಕುಗಳಿಗೆ ಹೆಡ್ ಕ್ವಾರ್ಟರ್ಸ್ ದಲ್ಲಿ ಇರ್ತಕ್ಕಂಥ ಒಂದು ಕುರುಬರ ಸಮಾಜದ ಒಂದು ಕನಕ ಮಂದಿರ. ಇಲ್ಲಿ ಒಂದು ಚೌಟ್ರಿ ಕೂಡ ಇದೆ. ಸೊ ಬಡ ಮಧ್ಯಮ ವರ್ಗ, ಬಡ ಕುಟುಂಬಗಳಿಗೆ ಮದುವೆ ಕಡಿಮೆ ಖರ್ಚಿನಲ್ಲಿ ಮದುವೆ ಆಗ್ತಕ್ಕಂಥ ಒಂದು ಇದು ಸನ್ನಿವೇಶಗಳಿದ್ದಾಗ ಇಲ್ಲಿ ಬಂದು ಮದುವೆ ಆಗಿ. ಸ್ನೇಹಿತರೆ ನೋಡಿ, ಇವತ್ತು ಈ ಒಂದು ನಮ್ಮ ಕನಕ ಮಂದಿರ ಭವ್ಯವಾದ ಮಂದಿರ ಏನ್ ನಾವು ಅಡಿಗೆ ನಾವು ಮದುವೆ ಮಾಡ್ತಾ ಇದ್ವಿ. ಸೊ ಈ ಒಂದು ಈ ಚೌಟ್ರಿ ಒಳಗಡೆ ಹೋಗೋಣ ಬನ್ನಿ. ಯಾರೋ ಇದ್ದಾರೆ UP ಅವರು ಅಂತ ನೋಡೋಣ. ಓ ವೆರಿ ಗುಡ್. ನೋಡಿ, ಇವತ್ತು ಕನಕ ಮಂದಿರ ಏನು ಇವತ್ತು ಸಾವಿರಾರು ಜನ ಮದುವೆ ಆಗ್ತಾ ಇದ್ರು ಈ ಕನಕ ಮಂದಿರದಲ್ಲಿ. ಯಾರಿಗೋ ಬಾಡಿಗೆ ಕೊಟ್ಟಂಗಿದ್ದಾರೆ ಮೋಸ್ಟ್ಲಿ. ಪೇಂಟ್ ಡಬ್ಬ ಇದೆ, ಇದಿದೆ. ಓ ಯಾರೋ ಅಡುಗೆ ಮಾಡಿಕೊಂಡು. ಭಯ್ಯ ಕೌನ್ ಭಿ ಆಯ್ ಬಾ. ನೋಡಿ, ಯಾರಿಗೋ ಬಾಡಿಗೆ ಕೊಟ್ಟಿದ್ದಾರೆ मोस्टली। आप लोग कितना दिन से आए भैया? इधर हो गया साल 1.5 साल से। इकड़ 1.5 साल से आए। इधर ही सोता है आप लोग? इधर ही खाना बनाता है, इधर ही सोता है। कौन सा गाँव आपका? यूपी में किधर? गोरखपुर। क्या काम करता है आप लोग? पेंटर का। कौन मिस्त्री? गुप्ता। गुप्ता, ठीक है। आपका नाम क्या है? हमारा गुड्डू। गुड्डू किधर किधर काम करता है? गुड्डू कुमार। आपका? भागीरथी प्रसाद। हाँ, भागीरथी प्रसाद। अभिमन्यु। हाँ, अभिमन्यु। आपका? तुम्हारा?
सारे लोग गोरखपुर से सभी ठीक है डोंट वरी आराम से कनक हवा कुछ नहीं ನೋಡಿ ನೀವು ಅಧಿಕಾರಕ್ಕೋಸ್ಕರಾಗಿ ನನಗ್ ಬೇಕು ನಿನಗ್ ಬೇಕು ಅಂತಿರಲ್ವಾ ಆ ಹಳೆ ಅಧ್ಯಕ್ಷರೇನಿದ್ರು ಅವ್ರಂತೂ ಮಾಡಕ್ಕಾಗ್ಲಿಲ್ಲ ಅಟ್ಲೀಸ್ಟ್ ಈಗ JK ಜಯರಾಮಣ್ಣವ್ರು ಬಂದಿದ್ದೀರಾ ನಿಮ್ಮಗಳ ಮೇಲೆ ನಮ್ಮ ಬಹುತೇಕ ನಿರೀಕ್ಷೆ ಇದೆ ನೀವು ಏನಾದ್ರೂ ಒಂದು ಸಮಾಜಕ್ಕೆ ಕೊಡುಗೆ ಕೊಡ್ತೀರಾ ಅಂತ ಹೇಳ್ಬಿಟ್ಟು ನಮ್ಮ ಕನಕ ಮಂದಿರ ಇವತ್ತು ಈ ರೀತಿ ಹಾಳಾಗ್ಬೇಕಂದ್ರೆ ಕೆಲವೊಂದು ರಾಜಕಾರಣಿಗಳು ಕೂಡ ಇದಕ್ಕೆ ಇದಾಗಿದೆ ಯಾಕಂದ್ರೆ ನೋಡಿ ಇವತ್ತು ಏನಿವತ್ತು ಈ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಹೋಟ್ಲುಗಳು ತಂದು ಅವ್ರದ್ದು ವೇಸ್ಟ್ ತಂದು ಹಾಕಿ ಇಲ್ಲಿ ಸುಡುವಂತ ವ್ಯವಸ್ಥೆ ನಮ್ಮ ಕನಕ ಮಂದಿರ ಕಾಂಪೌಂಡ್ ನೋಡಿ ಯಾವ ರೀತಿ ಹಾಳು ಬಿದ್ದಿದೆ ಅಂತ ಹೇಳ್ಬಿಟ್ಟು ನೀವು ಕಣ್ಣಾರೆ ಕಾಣ್ಬೋದು ಇವತ್ತು ಎಷ್ಟೋ ಬಡ ಕುಟುಂಬಗಳು ಇಲ್ಲಿ ಬಂದು ಮದುವೆ ಆಗ್ತಾ ಇದ್ವು ಎಷ್ಟೋ ಬಡ ಜೀವಗಳಿಗೆ ಆಶ್ರಯ ಆಗಿತ್ತಂತ ಒಂದು ಕನಕ ಮಂದಿರ ಇವತ್ತು ಹುಡುಕರದ್ದಿಗೆ ಅಡ್ಡ ಆಗಿದೆ ಮತ್ತೆ ಹೋಟ್ಲುಗಳು ವೇಸ್ಟ್ ತಂದು ಹಾಕೋದಿಕ್ಕೆ ಈ ಒಂದು ಏನು ನಮ್ಮ ಕನಕ ಮಂದಿರ ಇವತ್ತು ಸೀಮಿತವಾಗಿದೆ ಈ ಕಾಂಪೌಂಡ್ ನ ಒಡೆದು ಸುಮಾರು ಹೆಚ್ಚು ಕಡಿಮೆ ಅಂದ್ರೂ ಒಂದು 10-15 ವರ್ಷ ಆಯ್ತು 10-15 ವರ್ಷದಿಂದ ಒಂದೇ ಒಂದು ಮದುವೆ ಸಮಾರಂಭ ಆಗ್ಬೋದು ಒಂದೇ ಒಂದು ಯಾವುದೇ ಒಂದು ಸಮಾರಂಭಗಳು ನಡೀತಾ ಇರತಕ್ಕಂತ ಒಂದು ವ್ಯವಸ್ಥೆ ಇವತ್ತು ಕೋಲಾರದಲ್ಲಿ ಅದು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಕೋಲಾರದ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಇವತ್ತು ಕನಕ ಮಂದಿರ ಈ ಒಂದು ಪರಿಸ್ಥಿತಿನಲ್ಲಿ ಇದೆ ಅಂದ್ರೆ ನೀವೇ ನೋಡ್ಬೋದು ಈ ಸನ್ನಿವೇಶಗಳು ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ರಸ್ತೆ ಮುಂಭಾಗದಲ್ಲಿ ಇರ್ತಕ್ಕಂಥ ಈ ಒಂದು ಇದರಲ್ಲಿ ಯಾವ ರೀತಿ ಒಂದು ಒಡೆದು ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಕಣ್ಣಾರೆ ಕಾಣ್ಬೋದು JK ಜಯರಾಮಣ್ಣವ್ರು ನಾವು ಕೇಳೋದು ಯಾಕಂದ್ರೆ ನಿಮ್ ಮೇಲೆ ನಮಗೆ ಬಹುತೇಕ ನಿರೀಕ್ಷೆಗಳಿದಾವೆ ಯಾಕಂದ್ರೆ ಹೊಸದಾಗಿ ನೀವು ಅಧ್ಯಕ್ಷರಾಗಿದ್ದೀರಾ ನಿಮ್ಮ ಮೇಲೆ ನಮಗೆ ಬಹುತೇಕ ನಿರೀಕ್ಷೆ ಇದೆ ಸಮಾಜಕ್ಕೆ ಸಮಾಜಮುಖಿ ಕೆಲಸಗಳು ಮಾಡ್ತೀರಾ ಅಂತ ಹೇಳ್ಬಿಟ್ಟು ದಯವಿಟ್ಟು ಮುಂಬರುವ ದಿನಗಳಲ್ಲಿ ಈ ಒಂದು ಏನು ನಮ್ಮ ಕನಕ ಮಂದಿರ ಇದೆ ಐತಿಹಾಸಿಕ ತಾಣ ಆಗ್ಬೇಕಾಗಿರ್ತಕ್ಕಂಥ ಈ ಒಂದು ಚೌಟ್ರಿ ಈ ಒಂದು ಕನಕ ಮಂದಿರನ ಒಂದು ಐತಿಹಾಸಿಕ ತಾಣ ಮಾಡಬೇಕು ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೊಂಡು ಇದನ್ನ ತಾಣ ಮಾಡಿ ದಯವಿಟ್ಟು ಈ ಮುಖಾಂತರ ಕೇಳ್ಕೊಳ್ಳೋದಿಷ್ಟೇ ಕಟ್ ಮಾಡಿ